ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಸ್ವಾಮಿ ಕೊರಕಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈಗಾಗಲೇ ಗೊತ್ತಿದೆ, ನಿನ್ನೆಯಿಂದ ವೈಕುಂಠ ಏಕಾದಶಿ ನಡೀತಾ ಇದೆ. ಆ ದೇವರ ಆಶೀರ್ವಾದ, ವಿಷ್ಣು ಭಗವಾನ್ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಹಾಗೆಯೇ ಈ ಮೂರನ್ನು ತಡೆಯಲು ಯಾರಿಂದ ಸಾಧ್ಯ? ಗಾಳಿ ಅಂದರೆ ನೀರು, ಬೆಂಕಿ, ಈ ಮೂರನ್ನು ಯಾರಿಂದ ಸಾಧ್ಯ ಅಲ್ವಾ ತಡೆಯಲಿಕ್ಕೆ? ಆ ದೇವರಿಂದ ಮಾತ್ರ ಸಾಧ್ಯ ಹೊರತು ಮನುಷ್ಯರಿಂದ ಏನೂ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೆ ಮುಂಚೆ ನಾನು ಚಾನಲ್ ನೋಡ್ತಾ ಇದ್ದೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಅದೇ ಸೈಡಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ ಅದು ಬರ್ತಾನೆ, ಕ್ಲಿಕ್ ಮಾಡಿದ್ರೆ ಮರಿಬೇಡ. ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಗೆ ನನ್ನ ಜೊತೆ ಮಾತಾಡಬೇಕು, ನಿಮ್ಮ ಸಮಸ್ಯೆನ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಪರಿಹಾರ ಬೇಕು, ಸಮಾಧಾನದ ಮಾತು ಬೇಕು ಅಂದರೆ ಕರೆಕ್ಟಾಗಿ ಸಮಸ್ಯೆಯನ್ನು ಬರೆದು ಕಳುಹಿಸಿ ಡೀಟೇಲ್ ಆಗಿ ರಾಶಿ ನಕ್ಷತ್ರದ ಜೊತೆಗೆ, ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ಹಾಕಿ ಕಳುಹಿಸ್ಬೋದು. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿದ್ದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಆದರೆ ಸಮಸ್ಯೆಯನ್ನು ಬರ್ತುಗೊಳಿಸುವಾಗ ಮಾತ್ರ ನನಗೆ ಅರ್ಥ ಆಗಬೇಕು, ಸ್ಪಷ್ಟವಾಗಿರಬೇಕು. ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಅದರ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಯಾರಿಗಾದರೂ ವಿಶ್ ಮಾಡಬೇಕು, ಒಳ್ಳೆಯ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ವಿಶೇಷ ಆಗಿರ್ಬೋದು, ಅದನ್ನು ಖಂಡಿತವಾಗ್ಲೂ ಅದು ಮಾಡಬೇಕು ಅಂದರೆ ಅವರ ಹೆಸರು ಮತ್ತು ಯಾರಿಗೆ ಏನು ಅದನ್ನು ಕೂಡ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ, ಮನೆ ತುಂಬಿ ಮಾಡ್ತೇನೆ. ಹಾಗೆಯೇ ನಾನು ನಂಬಿರುವ ಶಿವದೇವರ ಕೊರಕಜ್ಜ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಯಾವತ್ತೂ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳ್ತಾ, ಗಾಳಿ, ನೀರು, ಬೆಂಕಿ, ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂತ ಹೇಳಿದರು. ಈ ಮೂರು ಬಂದಾಗ ಗಾಳಿ ಯಾವ ರೂಪದಲ್ಲಿ ಬರುತ್ತೆ? ಚಂಡಮಾರುತದ ಬಿರುಗಾಳಿ, ಚಂಡಮಾರುತ ರೂಪದಲ್ಲಿ ಬರುತ್ತೆ. ಮತ್ತು ನೀರು ಅಂದರೆ ಸುನಾಮಿ ಅಲ್ವಾ. ಬೆಂಕಿ ಈ ಥರ ನೋಡಿ, ಕಾಡ್ಗಿಚ್ಚು ಈಗ ಏನಾಗ್ತಾ ಇದೆ ಲಾಸ್ ಏಂಜಲೀಸಲ್ಲಿ, ಅಮೆರಿಕದಲ್ಲಿ ಏನಾಗ್ತಾ ಇದೆ, ಕಾಡ್ಗಿಚ್ಚು ಇಡೀ ಊರನ್ನೇ ಅಪೋಷಣೆ ಮಾಡ್ತಾ ಇದೆ. ಯಾರಿಗಾದರೂ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇದೆಯಾ? ಕಂಟ್ರೋಲ್ ಮಾಡ್ಬೋದು, ನೀರು ಹಾಕ್ಬೋದು. ಎಷ್ಟು ನೀರು ಹಾಕಲಿಕ್ಕೆ ಸಾಧ್ಯ? ದೇವರ ಒಂದು ಇದರ ಮುಂದೆ ಏನೂ ಇಲ್ಲ. ಯಾವ ಮನುಷ್ಯನೂ ಇಲ್ಲ, ಯಾವ ಮನುಷ್ಯನ ದರ್ಪನೂ ಇಲ್ಲ, ಯಾವ ಮನುಷ್ಯನ ಒಂದು ಅಹಂಕಾರನೂ ಇಲ್ಲ, ಏನಿಲ್ಲ, ಅನಾನೂ ಇಲ್ಲ. ನಾವು ಏನು ಮಾಡ್ತೇವೆ, ಈ ಥರ ಆದಾಗ ಸುನಾಮಿ ಬರುತ್ತೆ ಅಂದರೆ ಪ್ರಿಡಿಕ್ಷನ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಸುನಾಮಿ ಬರ್ಬೋದು. ಅದಕ್ಕೆ ಈ ವರ್ಷದಲ್ಲೇ ಸುನಾಮಿ ಬರುತ್ತೆ, ಈ ಥರ ಅಗ್ನಿ ಅವಘಡಗಳು ಜಾಸ್ತಿ ಆಗುತ್ತೆ, ರೋಗಗಳು ಬರುತ್ತೆ ಅಂತ ಹೇಳ್ಬೋದು. ಯಾವಾಗ, ಏನು, ಅದನ್ನು ಹಿಡಿಯುವ ಇದು ಏನು, ಬಗೆ ಏನು, ಯಾರಿಗೂ ಗೊತ್ತಿಲ್ಲ ಅಲ್ವಾ. ಬಂದಾಗಲೇ ಗೊತ್ತಾಗೋದು. ಆಗ ನಮಗೆ ಇರುವುದು ತಲೆಯಲ್ಲಿ ನಾವು ಮಾಡಿಟ್ಟ ಹಣ ಅಲ್ಲ, ನಮ್ಮ ಅಹಂಕಾರ ಅಲ್ಲ, ದರ್ಪ ಅಲ್ಲ, ಸ್ವಾರ್ಥಕ್ಕೋಸ್ಕರ ಏನೇನು ಮಾಡಿದ್ದು ಅಲ್ಲ, ನಮ್ಮ ಜೀವ ಉಳಿದ್ರೆ ಸಾಕು ಅಂತ ಮಾತ್ರ ಯೋಚನೆ ಮಾಡ್ತೇವೆ ಅಲ್ವಾ. ಆದರೆ ಈ ಮನುಷ್ಯ ಏನು ಮಾಡ್ತಾನೆ, ಎಲ್ಲ ಇದ್ದಾಗ ನಾನೇ ಎಲ್ಲ, ನಾನೆಂದನೇ ಎಲ್ಲ, ನನ್ನ ಸ್ವಾರ್ಥಕ್ಕೋಸ್ಕರ ಏನೇನೋ ಕೆಟ್ಟ ಕೆಲಸಗಳನ್ನು ಮಾಡಿಕೊಂಡು ಇನ್ನೊಬ್ಬರ ತಲೆ ಒಡೆದುಕೊಂಡು, ನನಗೆ ಬೇಕಾಗಿರೋದು ಹಣ, ನಾನು ಮಾಡಲೇಬೇಕು, ಏನಾದರೂ ಆಗಲಿ. ಆದರೆ ಈ ಕಲಿಯುಗದಲ್ಲಿ ಏನು ಗೊತ್ತಾ, ಅವನು ಏನು ಮಾಡಿರ್ತಾನೋ ಅದೇನು ತಲೆ ಒಡೆದು ಮಾಡಿರ್ತಾನೋ, ಅದೇನು ಅನ್ಯಾಯ ಮಾಡಿ ದುಡ್ಡು ಮಾಡಿರ್ತಾನೆ, ಅದು ಯಾರು ಯೋಚನೆ ಮಾಡಲ್ಲ. ಅವನ ದುಡ್ಡಿದೆಯೋ ಸಲಾಮ್ ಕೊಡೋಕ್ಕೆ ಹೋಗ್ತಾರೆ. ಅವನ ಒಂದು ಬಾಗಿಲಿಗೆ ನಾಯಿ ಥರ ಹೋಗಿ ನಿಂತ್ಕೊಳ್ತಾರೆ. ಏನು ಮಾಡೋದು? ಅಂತಹ ಒಂದು ಇದರಲ್ಲಿ ನಾವು ಬದುಕ್ತಾ ಇದ್ದೇವೆ. ಆದರೆ ಆ ದರ್ಪ ಅಹಂಕಾರ ಎಲ್ಲಿಯವರೆಗೆ? ಈ ಥರ ಎಲ್ಲ ಬಂದಾಗ, ಸುನಾಮಿ ಬಂದಾಗ, ಚಂಡಮಾರುತ ಬಂದಾಗ, ಈ ಥರ ಬೆಂಕಿಯ ಒಂದು ಕೆನ್ನಾಲಿಗೆಯಲ್ಲಿ ಈ ಥರ ಎಲ್ಲ ಅನಾಹುತಗಳು ಆದಾಗ ಏನಿದೆ? ಬರೀ ಆ ಹಣ, ಅಂತಸ್ತು. ಈಗ ಮನೆ ಎಲ್ಲ ಕಡ್ಗಿಚ್ಚಿನಲ್ಲಿ ಹೊತ್ತಿ ಉರಿತಾ ಇದೆ. ಏನೂ ಇಲ್ಲ, ಬರೀ ದೇಹ, ನಮ್ಮದು ಒಂದು ಉಸಿರು ಇದ್ದರೆ ಸಾಕು, ಓಡ್ಕೊಂಡು ಹೋಗಿ ಎಲ್ಲಾದರೂ ಬದುಕೊಳ್ಳೋಣ ಮಾತ್ರ ಇರುತ್ತೆ ತಲೆಯಲ್ಲಿ ಅಲ್ವಾ. ಕೋಟಿ ಬೆಲೆ ಬಾಳುವ ಮನೆಯನ್ನು ಕೊಂಡೋಗುವಾಗ ನಾವು ಓಡ್ಕೊಂಡು ಹೋಗುವಾಗ ಅದನ್ನು ಎತ್ಕೊಂಡು ಹೋಗ್ಲಿಕ್ಕಾಗುತ್ತಾ? ಕಾರನ್ನು ಎತ್ಕೊಂಡು ಹೋಗ್ಲಿಕ್ಕಾಗುತ್ತಾ? ಹಣವನ್ನು ಎತ್ಕೊಂಡು ನಮ್ಮ ಜೀವ ಉಳಿದರೆ ಸಾಕು ಮಾತ್ರ ಯೋಚನೆ ಮಾಡಬೇಕಾದ ಪರಿಸ್ಥಿತಿ. ಅದನ್ನು ಯಾಕೆ ಮನುಷ್ಯ ಅರ್ಥ ಮಾಡಿಕೊಳ್ಳಲ್ಲ ಗೊತ್ತಿಲ್ಲ. ಬರೀ ಒಂದು ಏನು, ನಾನು ಶ್ರೀಮಂತ, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಕಾರಿದೆ, ನನ್ನ ಹತ್ರ ಬಂಗ್ಲೆ ಇದೆ, ಅವನು ಬಡವ, ಅವನ ಮೇಲೆ ದಬ್ಬಾಳಿಕೆ ಮಾಡೋಣ, ಅವನನ್ನು ಆ ಥರ ಮಾಡೋಣ, ಈ ಥರ ಮಾಡೋಣ ಅಂತ ಯೋಚನೆ ಮಾಡುವ ಈ ಮನುಷ್ಯ, ಈ ಥರ ಎಲ್ಲ ಪ್ರಕೃತಿಯಲ್ಲಿ ಈ ಥರ ಎಲ್ಲ ದೇವರು ಈ ಥರ ಎಲ್ಲ ತನ್ನ ಕೋಪವನ್ನು, ಅಂದರೆ ಅಷ್ಟು ಕೆಟ್ಟು ಹೋಗಿದೆ. ಅಧರ್ಮ, ಅನ್ಯಾಯ ಏನು ಹೆಚ್ಚಾಗಿದೆ ಅಂದರೆ 99% ಅದೇ ತುಂಬಿ ಹೋಗಿದೆ. ಮನುಷ್ಯನ ದುರಹಂಕಾರ, ದರ್ಪ, ಸ್ವಾರ್ಥ, ಕೆಟ್ಟದ ತನ್ನ ಬದುಕಿಗಾಗಿ ಬೇರೆಯವರ ಒಂದು ಕಗ್ಗೊಲೆ ಮಾಡುವಂಥದ್ದು, ಅವರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ದರ್ಪ ಮಾಡುವಂಥದ್ದು ಅಲ್ವಾ. ಅದನ್ನೆಲ್ಲ ಮಾಡಿ ಈ ದೇವರಿಗೆ ಎಷ್ಟು ಅಂತ ನೋಡ್ತಾರೆ, ಎಷ್ಟು ಅಂತ ಅದನ್ನು ಸಹಿಸೋಕ್ಕೆ ದೇವರಿಗೆ ಸಾಧ್ಯ? ಆದರೆ ಈ ಥರ ಎಲ್ಲ ಕೊಡುವಂಥದ್ದು ಅವರು
ಅದನ್ನು ನಿಲ್ಲಿಸಬೇಕಾದ್ರೂ ನಾವು ಏನೇನು ಈಗ ಕಾಡ್ಗಿಚ್ಚನ್ನು ಇದು ಮಾಡಲಿಕ್ಕೆ ನೀರು ಹಾಕ್ತಾರೆ. ಏನು ನೀರು ಅದು ಎಷ್ಟು ದೇವರಿಗೆ ಅವರಿಗೆ ಎಷ್ಟು ಕೋಪ ಇರುತ್ತೆ ಅದೆಲ್ಲ ತಣ್ಣಗಾಗೋರಿಗೂ ಮಾಡ್ತಾನೆ ಇರ್ತಾರೆ. ಯಾವ ನೀರಿಂದಲೂ ಸಾಧ್ಯ ಇಲ್ಲ, ಯಾವ ಇದರಿಂದಲೂ ಸಾಧ್ಯ ಇಲ್ಲ. ವಿಜ್ಞಾನ ಹೇಳ್ಬೋದು, ವಿಜ್ಞಾನಿಗಳು ಆ ಥರ ಈ ಥರ ಅದು ಸೈಂಟಿಫಿಕಲಿ ಇದು ಮಾಡ್ಬೋದು. ಆದರೆ ಇದನ್ನೆಲ್ಲ ತಡೆಯಲಿಕ್ಕೆ ಯಾರಿಂದ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ. ಅದು ದೇವರೇ ಕೊಡುವಂಥದ್ದು, ದೇವರೇ ಅದನ್ನು ನಿಲ್ಲಿಸಬೇಕು ಹೊರತು ಮನುಷ್ಯ ಅನ್ನುವ ಒಂದು ಈ ಮಾನವನಿಂದ ಏನೂ ಸಾಧ್ಯ ಇಲ್ಲ. ಈ ಮೂರನ್ನು ತಡೆಯಲಿಕ್ಕೆ ಯಾರಾದರೂ ಪ್ರಯತ್ನ ಪಟ್ಟರೂ ಅದು ಅಸಾಧ್ಯ. ದೇವರ ಮುಂದೆ ಏನೂ ಇಲ್ಲ. ಅದನ್ನು ಯಾಕೆ ಮನುಷ್ಯ ಅರ್ಥ ಮಾಡಿಕೊಳ್ಳೋದಿಲ್ಲ? ಬರೀ ಸ್ವಾರ್ಥ. ಈಗ ಏನು ಭೂಮಿ ಮೇಲೆ ಇದ್ದಾಗ ತಾನೆ ಅವನು ಬಡವ, ನಾನು ಶ್ರೀಮಂತ, ನನ್ನ ಹತ್ರ ಅದು ಇದೆ, ಅವನ ಹತ್ರ ಏನೂ ಇಲ್ಲ. ಅದೇ ಈ ಥರ ಎಲ್ಲ ಬಂದಾಗ, ಸುನಾಮಿ ಆಗಿರ್ಬೋದು, ಚಂಡಮಾರುತ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಬಂದಾಗ ದೇವರು ನೋಡ್ತಾರ, ಬಡವನ ಮನೆಯನ್ನು ಮಾತ್ರ ಹೊತ್ತಿ ಏನು ಅನಾಹುತ ಆಗಬೇಕು, ಶ್ರೀಮಂತನಿಗೆ ಏನೂ ಆಗಬಾರ್ದು ಅಂತ ನೋಡ್ತಾರೆ. ಎಲ್ಲವನ್ನು ಸರ್ವನಾಶ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಹೇಳೋದು, ಏನೇ ಇದ್ದರೂ, ಏನೇ ಕೊಟ್ಟಿರ್ಬೋದು, ಹಿಂದಿನ ಜನ್ಮದ ಪುಣ್ಯದ ಫಲದಿಂದ ಈ ಜನ್ಮದಲ್ಲಿ ಒಳ್ಳೆ ಜೀವನ ಸಿಕ್ಕಿರ್ಬೋದು. ಹಾಗಂತ ದರ್ಪ ತೋರಿಸ್ಬೇಡಿ, ಅಹಂಕಾರ ತೋರಿಸ್ಬೇಡಿ, ಸ್ವಾರ್ಥಕ್ಕೋಸ್ಕರ ಏನೇನೂ ಮಾಡಬೇಡಿ. ದೇವರನ್ನು ನೆನೆಯಿರಿ, ದೇವರ ಮೇಲೆ ನಂಬಿಕೆ ಇಡಿ. ನನ್ನ ಹತ್ರ ಎಲ್ಲ ಇದೆ, ದೇವರನ್ನು ಕಟ್ಟಿ ಹಾಕುವಷ್ಟು ನನ್ನ ಹತ್ರ ಸಾಧ್ಯ ಅಂತ ಕೆಲವರು ಅದನ್ನೂ ಎನಿಸ್ತಾರೆ. ಏನ್ರಿ ಈ ಥರ ಎಲ್ಲ ಬಂದಾಗ ಏನಿದೆ? ಬರೀ ಪ್ರಾಣ ಉಳ್ಕೊಂಡ್ರೆ ಸಾಕು ಅಂತ ಓಡ್ಕೊಂಡು ಹೋಗ್ತಾರೆ. ಸಿಕ್ಕಿದ ಜಾಗದಲ್ಲಿ ಎಲ್ಲಿ ಸೇಫ್ ಅಂತ ಇರುತ್ತೆ ಅಲ್ಲಿ ಹೋಗ್ತಾರೆ, ಓಡ್ಕೊಂಡು ಹೋಗ್ತಾರೆ ಅಲ್ವಾ? ದೇವರ ಮುಂದೆ ಯಾರೂ ಇಲ್ಲ ರೀ. ಶ್ರೀಮಂತ ಇಲ್ಲ, ಬಡವ, ಅವರೇ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಆದರೆ ಯಾರೋ ಮಾಡುವ ಸ್ವಾರ್ಥಕ್ಕೆ, ಯಾರೋ ಮಾಡುವ ಒಂದು ಇದಕ್ಕೆ ಅನ್ಯಾಯಕ್ಕೆ ಇನ್ಯಾರೋ ಬಲಿಯಾಗಬೇಕು ಅಲ್ವಾ? ಒಟ್ಟಿಗೆ ಬಲಿಯಾಗಬೇಕು. ಅವನು ಮಾಡಿದವನು ಮಾತ್ರ ಅಲ್ಲ, ಮಾಡದವನು ಕೂಡ ಅದಕ್ಕೆ ಇದು ಆಗಬೇಕು. ಈ ಕಲಿಯುಗದಲ್ಲಿ ಏನು ಎಂಥದ್ದು ಇದು? ಅದಕ್ಕೆ ನಾನು ಒಂದು ಹೇಳೋದು, ದೇವರ ಮೇಲೆ ನಂಬಿಕೆ ಇಡಿ, ದೇವರನ್ನು ಇದು ಮಾಡಬೇಡಿ, ದೇವರನ್ನು ಮರೆತು ಬದುಕಬೇಡಿ. ನಾನು ಅಷ್ಟೇ ಹೇಳೋದು ಎಲ್ರಿಗೂ. ದೇವರನ್ನು ನಂಬಿ. ಇವತ್ತು ಅಲ್ಲಿ ಆಯಿತು, ಇನ್ನು ಎಲ್ಲಿ ನಾವು ಸೇಫು, ನಮಗೇನಾಗೋದಿಲ್ಲ ಅಂದರೆ ನಾವು ಯೋಚನೆ ಮಾಡೋದೇ ತಪ್ಪು. ಅದು ಎಲ್ಲಿ ಯಾವಾಗ ಏನಾಗುತ್ತೆ ಅಂತ ಆ ದೇವರಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ ದೇವರ ಮೇಲೆ ನಂಬಿಕೆ ಇಡಿ, ದೇವರ ಮೇಲೆ ಭಕ್ತಿ ಇಡಿ. ಖಂಡಿತವಾಗ್ಲೂ ಎಂಥ ಇದು ಬಂದರೂ ಅದನ್ನು ಆ ದೇವರು ಅದನ್ನು ನಿಗ್ರಹಿಸ್ತಾರೆ. ದೇವರ ಮುಂದೆ ಏನೂ ಇಲ್ಲ, ಯಾವ ವಿಜ್ಞಾನವೂ ಇಲ್ಲ, ಯಾವ ದುಡ್ಡು ಇಲ್ಲ, ಯಾವ ಒಂದು ಮನುಷ್ಯನ ದಬ್ಬಾಳಿಕೆ ಅಹಂಕಾರವೂ ಇಲ್ಲ. ನೆನಪಿಡಿ.